ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಸ್ನೇಹಿತರೆಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿ ಅನ್ಕೊಂಡಿದ್ದೀನಿ, ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಊರಲ್ಲಿ ಒಂದು ಎಕ್ಸಿಬಿಷನ್ ನಡೀತಾ ಇದೆ. ಆ ಒಂದು ಎಕ್ಸಿಬಿಷನ್ ಹೆಂಗಿರುತ್ತೆ ಅದ್ರ ಬಗ್ಗೆ ಎಲ್ಲಾನು ನಾನು ನಿಮ್ಗೆ ತೋರಿಸ್ಕೊಡೋಣ ಅಂತ ಅಂದ್ಬಿಟ್ಟು, ಮತ್ತೆ ಎಷ್ಟೆಷ್ಟು ಪ್ರೈಸ್ ಇದೆ, ಅಲ್ಲಿ ಏನೇನು ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನನಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಸುಮಾರು ದಿವಸದಿಂದ ಅದು ಸ್ಟಾರ್ಟ್ ಆಗಿದೆ, ಬಟ್ ನನಗೂ ಬರೋಕ್ಕೆ ಟೈಮ್ ಆಗಿಲ್ಲ. ಬಟ್ ಇವಾಗ ಬಂದಿದ್ದೀನಿ, ನನಗೆ ಅದು ಪ್ಲಸ್ ನಮ್ಮ ವ್ಯೂವರ್ಸ್ ಎಲ್ಲ ತೋರ್ಸೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ಒಂದೊಂದಾಗಿ ಹೇಳ್ತೀನಿ, ಬನ್ನಿ. ನೋಡಿ, ಅಲ್ಲಿ ಕಾಣಿಸ್ತಿದೆಲ್ಲ, ಇದು ಎಕ್ಸಿಬಿಷನ್ ಎಂಟ್ರೆನ್ಸ್ ಬಂದ್ಬಿಟ್ಟು ಅಲ್ಲಿ ಟಿಕೆಟ್ ಕೌಂಟರ್ ಇರುತ್ತೆ. ಬಟ್ ಅಲ್ಲಿ ಟಿಕೆಟ್ ಕೌಂಟರ್ ಹೋಗಿ ಟಿಕೆಟ್ ತಗೊಂಡು ಎಷ್ಟಾಯ್ತು ಏನೋ ಅಂತ ಅಂದ್ಬಿಟ್ಟು ಕೇಳೋಣ ಬನ್ನಿ. ನೋಡಿ, ಅಲ್ಲಿ ಟಿಕೆಟ್ ಕೌಂಟರ್ ಇದೆ, ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ ತಗೊಳೋಣ. ಅಲ್ಲಿ ಏನೋ ಪ್ರೈಸ್ ಹಾಕಿದ್ದಾರೆ, ಏನು ಎಂಟ್ರೆನ್ಸ್ ಫೀಸ್ 50 ರೂಪೀಸ್ ಅಂತ. ಎಂಟ್ರೆನ್ಸ್ ಫೀಸ್ 50 ರೂಪೀಸ್ ಅಂತ ಆಗಿದೆ ಪರ್ ಪರ್ಸನ್ಗೆ, ಒಬ್ಬರಿಗೆ 3 ವರ್ಷದ ಮೇಲ್ಪಟ್ಟವ್ರು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ನೋಡಿದ್ದು ಎಂಟ್ರೆನ್ಸ್ ಟಿಕೆಟ್ ಒಬ್ಬ ಪರ್ಸನ್ 50 ರೂಪೀಸ್ ಇದ್ದಿದ್ದೆ. ಇಬ್ಬರು ಬಂದಿದ್ದೆ, ನಾನು ನನ್ನ ಫ್ರೆಂಡು. ಅದಕ್ಕೆ 2 ಟಿಕೆಟ್ ತೊಗೊಂಡಿನಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಇಲ್ಲಿ ಕಾಣಿಸ್ತಿಲ್ಲ, ಎಂಟ್ರೆನ್ಸ್ ಸ್ಟೆಪ್ಸ್ ಹತ್ಕೊಬೇಕು. ಸ್ಟೆಪ್ಸ್ ನೋಡಿ, ಇಲ್ಲಿ ನನ್ನ ಫ್ರೆಂಡ್ ಬಿಟ್ಟು ಅವನ್ನ ಇಂಟ್ರೊಡಕ್ಷನ್ ಮಾಡಿಲ್ಲ, ಬಂದಿದ್ದಾನೆ ಕಿಶೋರ್. ಇಬ್ರು ಹೋಗ್ತಾ ಇದ್ದೀರಿ ಇವಾಗ. ನೋಡಿ, ಸಿಲ್ಕೊಂಡು ಇಲ್ಲಿ ನೋಡ್ತಾ ಇದ್ದಂಗೆ ನೋಡಿ ಬೊಂಬೆಗಳೆಲ್ಲ ಇದೆ. ಏನೋ ಇದನ್ನ ಆಕ್ಚುಲಿ ಅವಾಗ ಚಿಕ್ಕ ವಯಸ್ಸಲ್ಲಿ ಏನಿದೆ ನೋಡ್ತಾ ಇದ್ದೆ, ಆಟ ಆಡೋದು ಫುಲ್. ಬಟ್ ಏನಂದ್ರೆ ಇದು ನಿಲ್ಸಿಟ್ಟಿದ್ದಾರೆ ಅಷ್ಟೇನೆ. ನೆಕ್ಸ್ಟ್ ನೋಡೋಣ. ಎಂಟ್ರೆನ್ಸ್ ಹೋಗ್ತಾ ಇದ್ದಂಗೆ ಫಸ್ಟ್ ಫಿಶ್ ಟ್ಯಾಂಕ್ಸ್ ಬರುತ್ತೆ. ನೋಡಿ, ಇಲ್ಲಿ ಬರ್ತಾ ಇದೀನಿ, ಫಸ್ಟ್ ಫಿಶ್ ಟ್ಯಾಂಕ್ ಇದೆ. ಫಿಶ್ ಟ್ಯಾಂಕ್ ಅಲ್ಲಿ ನೋಡಿ ಫಿಶ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತದೆ. ಝೀಬ್ರಾಸ್ ಆ ತರ ಕಲರ್ ಫಿಶ್ ಇದೆ, ಮತ್ತೆ ಈಗ ಸ್ವಲ್ಪ ಗೋಲ್ಡನ್ ಕಲರ್ ಫಿಶ್ ಇದೆ ಇದರಲ್ಲಿ. ನೆಕ್ಸ್ಟ್ ಹಂಗೆ ಮುಂದೆ ಫಿಶಸ್ ಇದೆ. ಇಲ್ಲಿ ನೋಡ್ಬೇಕಂದ್ರೆ ಚಿಕ್ಕ ಮಕ್ಳು ಬಂದ್ರೆ ತುಂಬಾ ಇಷ್ಟ ಬೀಳ್ತಾರೆ ಇದನ್ನ ನೋಡೋದಕ್ಕೋಸ್ಕರ ನೋಡೋದು. ನೆಕ್ಸ್ಟ್ ಹಂಗೆ ನೋಡೋಣ ಬನ್ನಿ. ಇಲ್ಲಿ ಬರ್ತಾ ಇದ್ದಂಗೆ ಇಲ್ಲಿ ದೊಡ್ಡ ಸ್ವಲ್ಪ ಫಿಶ್ ಇದೆ. ಬರೀ ಕಾಣಿಸ್ತಿದೆಯಲ್ಲ, ಎಷ್ಟು ಚೆನ್ನಾಗಿ. ಇದಕ್ಕೆ ಇದ್ರ ಹೆಸರು ಬಂದ್ಬಿಟ್ಟು ಕ್ಯಾಟ್ ಫಿಶ್ ಅಂತಾರೆ. ಬಟ್ ಇಲ್ಲಿ ನೇಮ್ ಬರ್ತಿಲ್ಲ. ಬಟ್ ನಮ್ಮ ಯಾರೇನು ಗೊತ್ತಿರೋರಿಗೆ ಅದ ನೇಮ್ ಅಷ್ಟು ಗೊತ್ತಾಗುತ್ತೆ. ಕ್ಯಾಟ್ ಫಿಶ್ ಅಂತಾರೆ. ಇದು ನೋಡಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಶಾರ್ಕ್ ಫಿಶ್ ಕಾಣಿಸ್ತಿದೆ. ಇಲ್ಲಿ ಒಂದೇ ಒಂದು ಬಿಟ್ಟಿದ್ದಾರೆ ಇದ್ರೊಳಗಡೆ. ಇದು ಆಕ್ಚುಲಿ ಪ್ಯೂರ್ ಶಾರ್ಕ್ ಅಲ್ಲ, ಶಾರ್ಕ್ ಫಿಶ್ ಟೈಪ್ ಇರೋದು ಅಷ್ಟೇನೆ ಇದನ್ನ. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಅದೇ ತರ ನೋಡಿದ್ರೆ ಇಲ್ಲಿ ಒಂಥರ ಆರೆಂಜ್ ಕಲರ್ ಫಿಶ್ ಇದ್ದಂಗಿದೆ. ಆಕ್ಚುಲಿ ಇದು ಗೋಲ್ಡ್ ಫಿಶ್, ಬಟ್ ಇದು ಲೈಟ್ ಆರೆಂಜ್ ಕಲರ್ ತರ ಕಾಣಿಸ್ತಿದೆ. ಬಟ್ ಗೋಲ್ಡ್ ಫಿಶ್ ಬಂದ್ಬಿಟ್ಟು ನೆಕ್ಸ್ಟ್ ಈ ಕಡೆ ನೋಡೋದಾದ್ರೆ ನೋಡಿ, ಇದನ್ನ ನೋಡೋದಾದ್ರೆ ಸುಮಾರು ಎಕ್ಸಿಬಿಷನ್ ಅಲ್ಲಿ ಇಟ್ಟಿರ್ತಾರೆ. ಬಟ್ ಇದ್ರ ಹೆಸರು ಗೊತ್ತಿಲ್ಲ. ನೋಡಕ್ ನೋಡಿ ಚೆನ್ನಾಗಿದೆ, ಇದು ಕಲರ್ಫುಲ್ ಆಗಿ ನೋಡಿದ್ರೆ ಎಲ್ಲಾನು ಒಂಥರ ರಿಲ್ಯಾಕ್ಸ್ ತರ, ಒಂದು ಏನೇನೋ ರಿಲ್ಯಾಕ್ಸ್ ಮೂಮೆಂಟ್ ಬೇಕಂದ್ರೆ ಈ ತರ ಎಕ್ಸಿಬಿಷನ್ ಬರ್ಬೋದು. ಬಟ್ ಎಲ್ಲಾ ಕಡೆ ಆಗ್ತಾರೆ ಅನ್ನಕ್ಕಾಗಲ್ಲ, ಒಂದೊಂದ್ ಕಡೆ ಇರುತ್ತೆ. ನೆಕ್ಸ್ಟ್ ಬನ್ನಿ. ಇದನ್ನ ಹೆಸರು ಕರೀತಾರೆ ನೋಡಿ. ಇಲ್ಲಿ ನೋಡಿ, ಬಟ್ ಇದ್ರ ಹೆಸರು ನೇಮ್ಸ್ ಇಲ್ಲ, ಹಾಕಿ ನಾನು ಇನ್ಸರ್ಟ್ ಮಾಡಿದ್ದೆ. ಬಟ್ ಅದು ನಿಮ್ಗೆ ತೋರಿಸ್ತೀನಿ. ನಮ್ಮನೇ ನೋಡ್ತಾ ಇದ್ದೀವಿ. ಈ ಕಡೆ ನೋಡೋದಾದ್ರೆ ಇಲ್ಲಿ ಫಿಶ್ ಎಲ್ಲ ಬಿಡಿದೆ, ಸ್ಮಾಲ್ ಐತೆಲ್ಲ ನೋಡಿ ಇಲ್ಲಿ. ಬಟ್ ನೇಮ್ಸ್ ಮೆನ್ಷನ್ ಮಾಡಿದ್ರೆ ಇದು ಚೆನ್ನಾಗಿತ್ತು, ಪರವಾಗಿಲ್ಲ. ಬಟ್ ಏನಾದ್ರೂ ಯಾರನ್ನ ಬಂದ್ರೆ ನೋಡಿ ಇದ್ರದ್ದು ಅಂತ ಫಿಶ್ಗೆ ಗೊತ್ತಾಗ್ಬೇಕಲ್ಲ, ಅದಕ್ಕಾದ್ರೆ ಚೆನ್ನಾಗಿರೋದು. ಅದೆಲ್ಲ ಹಾಕಿದ್ರೆ ಫಿಶಸ್, ಮತ್ತೆ ನೇಮ್ಸ್ ಹಾಕಿಲ್ಲ. ಅದೊಂದು ಒಂದು ಮೈನ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ, ಅದರಲ್ಲಿ ಅದೊಂದು ಇಲ್ಲ. ಇದು ಇನ್ನೊಂದು ತರ ದೊಡ್ಡ ಫಿಶ್ ಬಂದ್ಬಿಟ್ಟು ನೋಡಿ, ಇವಾಗ ನೀಟಾಗಿ ಕಾಣಿಸ್ತಿದೆ ನಿಮ್ಗೆ, ಕಾಣಿಸ್ತಿದೆಯಲ್ಲ. ನೆಕ್ಸ್ಟ್ ನೋಡಿ, ಇದು ಒಂಥರ ಫಿಶ್. ಅದಕ್ಕೆ ನೇಮ್ ಕೊಟ್ಟಿಲ್ಲ, ಅದೇ ಇಲ್ಲಿ ಮೈನ್. ಇದ್ರ ಹೆಸರು ಬಂದ್ಬಿಟ್ಟು ವಾಸ್ತು ಫಿಶ್ ಅನ್ಕೊಂತೀನಿ ಮೇ ಬಿ ಇದನ್ನ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಒಂದೇ ಒಂದಿದೆ ಇದರಲ್ಲಿ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಕ್ರ್ಯಾಬ್ಸ್, ಸಣ್ಣ ಚಿಕ್ಕದಾಗಿದೆ ಇಲ್ಲಿ. ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಹಂಗೆ ಅಲ್ಲೆಲ್ಲ ಫಿಶ್ ಟ್ಯಾಂಕ್ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ನೋಡಿ ಹಂಗೆ ಕಾಣಿಸ್ತಿದೆಯಲ್ಲ ಇಲ್ಲೆಲ್ಲ ನೋಡಿ. ಒಂದ್ ರೌಂಡ್ ಅಲ್ಲಿ ನೋಡಿ, ಅಲ್ಲಿ ಬೇಕಂದ್ರೆ ಅಂತ ಕಡೆ ಎಲ್ಲ ಫೋಟೋ ಹೋಗ್ಬಿಟ್ಟು ನಾವು ನಿಂತ್ಕೊಂಡು ಫೋಟೋಸ್ ಎಲ್ಲ ಇಡಿಸ್ಕೊಬಹುದು ಇಲ್ಲಿ. ನೆಕ್ಸ್ಟ್ ಎಲ್ಲ ಕಡೆ ಎಲ್ಲ ಸೆಲ್ಫಿ ಇದ್ರಲ್ಲಿ, ಕ್ಯಾಮ್ರಾದಲ್ಲಿ ಒಂದು ಡ್ಯಾನ್ಸ್ ಆಡ್ತಾ ಇರ್ತಾರಲ್ಲ, ಅದನ್ನ ನೋಡಿ ಅಲ್ಲಿದೆ. ಹಂಗೆ ಮತ್ತೆ ಸ್ನ್ಯಾಕ್ಸ್ ಇದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಚಾಕ್ಲೇಟ್ ಕೇಕ್ ಅಂತ ಇದೆ. ಆಕ್ಚುಲಿ ಇದು 40 ರೂಪೀಸ್ ಏನೋ ಪ್ರೈಸ್ ಅಂತ ಇದು ಮೇ ಬಿ. ಇಲ್ಲಿ ಸ್ನ್ಯಾಕ್ಸ್ ಸ್ವಲ್ಪ ಇದೆ ನೋಡಿ. ಟ್ವಿಸ್ಟರ್ ಇದೆ ಅಲ್ಲಿ, ನೋಡ್ತಾ ಇದ್ರೆ ಟ್ವಿಸ್ಟರ್ ನೋಡಿ. ಅಲ್ಲಿ ನೋಡಂಗಾದ್ರೆ ಐ ಲವ್ ಮೈ ಇಂಡಿಯಾ ಅನ್ನೋ ಒಂದು ಇದ್ರ ತರನೇ ಹಾಕಿದ್ದಾರೆ ಥೀಮಲ್ಲಿ ನೋಡಿ. ಆರ್ಟ್ ಸಿಂಬಲ್ ಹಾಕ್ಬಿಟ್ಟು ಐ ಲವ್ ಇಂಡಿಯಾ ಅಂತ. ಹಂಗೆ ಮುಂದೆ ನೋಡೋದಂದ್ರೆ ನಮ್ಗೆ ಬೇಕಾಗಿರ್ತಕ್ಕಂಥ ಏನೇನು ಕಿಡ್ಸ್ ಯಾರನ್ನ ಮನೆ ಅವ್ರಿಗೆ ಬೇಕಾದ್ರೆ ಆಟ ಆಡೋದಕ್ಕೆ ಆಗಿರ್ಬೋದು, ಎಲ್ಲಾನು ಇಲ್ಲಿ ಫೆಸಿಲಿಟಿ. ಮತ್ತೆ ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು, ಅವೆಲ್ಲಾನು ಇದೆ. ಮತ್ತೆ ಕಿಚನ್ಸು ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ.
ನೋಡಿ ಇಲ್ಲಿ ಏರ್ ಬ್ಯಾಂಡ್ಸು ಬೇಕಂದ್ರೆ ನೀವು ಬಂದು ಪರ್ಚೇಸ್ ಮಾಡಿ. ಇಲ್ಲಿ ಒಳಗಡೆ ಎಲ್ಲ ಎಕ್ಸಿಬಿಷನ್ ಅಲ್ಲಿ ಇದೆ. ನೀವು ಬಟ್ ಪ್ರೈಸ್ಗಳು 20 rupees ಈ ಥರ ಎಲ್ಲ ಇದೆ ನೋಡ್ಬೋದು. ಈ ಕಡೆ ನೋಡಿದ್ರೆ ಮಾಸ್ಕು, ಸ್ಟಿಕರ್ಸ್ ಇದೆ ಎಲ್ಲ. ಇಲ್ಲಿ ನೋಡಿ ಈ ಕಡೆ ನೋಡಿ ಕೀಚನ್ಸ್ ಇದೆ, ಬೇರೆ ಬೇರೆ ಥರದ ಡಿಸೈನ್ ಆಗಿರೋದೆಲ್ಲ ಹಂಗೆ ನೋಡಿ. ಇದು ಕಾಣಿಸ್ತಿದೆ, 2 ತೊಗೊಂಡಿದ್ದೀನಿ ನೋಡಿ. ನೀವು ಆಟ ಆಡಂಗೆ ಇಲ್ಲಿ ಒಂದು ಸೇಮ್ ಬಿಲ್ಲು ಬಾನ ಇರ್ತಲ್ಲ ಅದೇ ಥರನೇ ಹಾಕಿ ವಿನ್ ಆಗಿ ಡಾಲ್ ತೊಗೊಬೋದು. ಈ ಕಡೆನೂ ಇದೆ ಹಂಗೆ. ಆ ಲೋಟನ ಒಂದೇ ಅಟೆಂಪ್ಟಲ್ಲೇ ಬೀಳಿಸ್ಬೇಕಂತೆ, ಒಂದೇ ಚಾನ್ಸ್ ಇರುತ್ತೆ. ಬಟ್ ಒಂದೇ ಚಾನ್ಸಲ್ಲಿ ಡೌಟೇ ಅಷ್ಟು ನೋಡಿ. ಇಲ್ಲಿ ಬೋರ್ಡಲ್ಲಿ ಕಾಣಿಸ್ತಿದೆಯಲ್ಲ ಈ ಥರ. ಅವ್ರು ಹೇಳಿದ್ರು ಟೇಬಲ್ ಮೇಲನ್ನ ಬೀಳಿ ಅಥವಾ ಟೇಬಲ್ ಇಂದ ಕೆಳಗನ ಬೀಳಿ. ಇವಾಗ ಒಬ್ರು ಹೊಡಿತಾ ಇದ್ದಾರೆ, ನೋಡೋಣ ಹೇಗೆ ಮಾಡ್ತಾರೆ ಅಂತ. ಕುತೂಹಲ ಕ್ಲಿಯರ್ ಮಿಸ್ ಬಂದಿಲ್ಲ ಬರುತ್ತೆ ಅಷ್ಟೇ ನೋಡಿ. ಇಲ್ಲಿ ಹಾಕಿದಾರಲ್ಲ ಇದೆಲ್ಲ ಚಿಕ್ಕ ಚಿಕ್ಕ ಐಟಮ್ಸ್ ಬರುತ್ತೆ. ಸಪೋಸ್ ಆಡಿದ್ರೆ ವಿನ್ ಆದ್ರೆ ಬಾಟರ್ದೆಲ್ಲ ಬರೋದೆಲ್ಲ ಸುಳ್ಳು ಮಾತ್ರ. ಟಿವಿ ಅಂತ ಹಾಕಿದ್ದಾರೆ, ಬಟ್ ಟಿವಿ ಆ ಮೈಕ್ ಸೆಟ್ ಎಲ್ಲ ಸಿಗೋದು ಅದೆಲ್ಲ 90% ಡೌಟ್. 99% ಡೌಟ್. ಆ ನಂಬರ್ ಬರಲ್ಲ ಅವೆಲ್ಲ. ಓಕೆ ಫ್ರೆಂಡ್ಸ್, ಹಂಗೆ ಇವಾಗ ತಗೊಂಡಿದ್ರಲ್ಲ ಇದೇನೋ ನನ್ಗೆ ಇಷ್ಟ ಆಗಿಲ್ಲ. ತಿಂದು ಟೇಸ್ಟ್ ನೋಡಿದ್ರೆ ಇದು ಉಪ್ಪು ಜಾಸ್ತಿ ಹೇಳ್ಬಿಟ್ಟಿದ್ರು, ನಿಮ್ ಟೇಸ್ಟ್ ಬೇರೆ ನಮ್ ಟೇಸ್ಟ್ ಬೇರೆ ಅಂತ. ಈ ಆಮ್ಚೂರ್ಗೆ ಹೆವಿ ಉಪ್ಪು ಹಾಕಿದ್ದಾರೆ. ಒಂದ್ ಸ್ವಲ್ಪ ಪರವಾಗಿಲ್ಲ, ಸ್ವೀಟ್ ಇದೆ ಒಂಥರ ತಿನ್ನಕ್ಕೆ. ಎರಡೂ ಇಷ್ಟ ಆಗಿಲ್ಲ, ನನಗಂತ ಇಷ್ಟ ಇಲ್ಲ. ಇದನ್ನ ಟ್ರೈ ಮಾಡ್ಲೇಬೇಡಿ, ಇದನ್ನ ಹೇಳ್ತೀನಲ್ಲ. ಆಜುಮೂಲ ಸ್ವೀಟ್ ಮಿಕ್ಸ್ ಮಾಡ್ದಂಗಿದೆ. ನೆಕ್ಸ್ಟ್ ಹಂಗೆ ಬರ್ತಾ ಇದ್ದಂಗೆ ಎಲ್ಲ ಆಟ ಆಡೋದಿದೆ. ಈ ಕಡೆ ಎಲ್ಲ ನೋಡೋದಿದೆ 30 rupees ಕೊಟ್ಟು ಮಾಡ್ಬೋದು. ಮತ್ತೆ ಆ ಕಡೆ ನೋಡಿದ್ರೆ ಫುಡ್ ಸ್ಟಾಲ್ ಟೈಪ್ ಅಲ್ಲಿ ಇದೆ. ಏನಂತಾರೆ ಪಾವ್ ಬಜ್ಜಿ ಅದೆಲ್ಲ. ನೆಕ್ಸ್ಟ್ ಅಲ್ಲಿ ಟ್ರೈನ್ ಇದೆ, ನೋಡ್ತಾ ಇರೋದ್ರಿಂದ ಟ್ರೈನ್ ಆಡಂಗಿದ್ರೆ ಆಡ್ಬೋದು. ಮೊದಲೆಲ್ಲ ಕ್ರೇಜ್ ಇತ್ತು ನಾವು ಚಿಕ್ಕ ವಯಸ್ಸಲ್ಲಿ, ಇವಾಗೆಲ್ಲ ನಮ್ಗೆ ಅಷ್ಟು ಕ್ರೇಜ್ ಇಲ್ಲ. ನೋಡಿ ಇಲ್ಲಿ ಜಂಪಿಂಗ್ ಇದೆ, ಇಲ್ಲಿ ಕಾಣಿಸ್ತಿಲ್ಲ. ಐಸ್ ಕ್ರೀಮು, ಜ್ಯೂಸು ಇವೆಲ್ಲನೂ ಇಲ್ಲಿದೆ, ಬೇಕಂದ್ರೆ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಈ ಕಡೆ ನೋಡಿ ಸ್ವೀಟ್ ಕಾರ್ನ್ ಇದೆ ನೋಡಿ. ಅವಾಗ ಹೇಳ್ತಾರಲ್ಲ ಡ್ಯಾನ್ಸ್ ಇದು ಸಾಂಗ್ ಜೊತೆ ಆಡೋದು ಇದು. ಇಲ್ಲಿ ಸ್ವೀಟ್ ಕಾರ್ನ್ ಇದೆ, ಬೇಕಂದ್ರೆ ಟ್ರೈ ಮಾಡ್ಬೋದು ನೀವು. ಅಂತ 50 rupeesಗೆ ಏನು ನನಗೇನು ಇಷ್ಟ ಆಗಿಲ್ಲ ಜಾಸ್ತಿ. ಎಲ್ಲ ಒಂದು 50-50 ನನಗೆ ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ. ನಿಮ್ಮ ಒಪಿನಿಯನ್ ಹೆಂಗಿರುತ್ತೋ ನಮ್ಗೆ ಗೊತ್ತಿಲ್ಲಲ್ಲ. ಬಟ್ ಟ್ರೈ ಮಾಡ್ಬೋದು. ಜಸ್ಟ್ ಒಂದು ಚಿಲ್ ಆಗ್ಬೋದು ಅಷ್ಟೇ, ಒಂದು ರಿಲ್ಯಾಕ್ಸ್ ಅನ್ನಕ್ಕೆ ಚಿಲ್ ಅಷ್ಟೇನೆ. ಇದೆಲ್ಲ ನನಗೂ ಅಷ್ಟೇನೆ. ಅಷ್ಟೇ ಮಕ್ಕಳಿಗೆ ಯೂಸ್ ಆಗುತ್ತೆ, ಮಕ್ಕಳಿಗೆ ಯೂಸ್ ಆಗುತ್ತೆ, ಇಲ್ಲ ಅಂದಿಲ್ಲ. ಮಕ್ಳು ಸುಮ್ಮನೆ ಮನೇಲಿ ಗಲಾಟೆ ಮಾಡ್ತಾರೆ ಅಂತಾರಲ್ಲ, ಆ ಟೈಮಲ್ಲಿ ಇಲ್ಲಿ ತಂದು ಬಿಡ್ಬೋದು ಅಷ್ಟೇ. ಅದು ಬಿಟ್ಟು ಅಷ್ಟೊಂದೇನು ಇದು ಬರ್ತಲ್ಲ. 50 rupees ಇಲ್ಲ, ಜರ ಬೆಳೆದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ, ಇಲ್ಲ ಅಂದಿಲ್ಲ. ಇವೆಲ್ಲ ಅದಕ್ಕೆ ಸಪ್ರೇಟ್ ಹೌದು, ಬರೀ 50 rupees ಆಗಲ್ಲ, ಅದಕ್ಕೆ ಸಪ್ರೇಟ್ ಇರುತ್ತೆ. 50 rupees 30 rupees ಗೇಮ್ಗೆ ಎಲ್ಲ. ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಚಿಕ್ಕ ಮಕ್ಕಳಿಗೆ ಬೈಕ್ಸ್ ಇದೆ ಆಡೋದಕ್ಕೆ. ಕಲರ್ಫುಲ್ ಆಗಿ ಚೆನ್ನಾಗಿದೆ, ಬೇಕಂದ್ರೆ ಆಡ್ಬೋದು, ಇಲ್ಲಿ ಟ್ರೈ ಮಾಡಬಹುದು. ಇಲ್ಲಿ ಕಾಣಿಸ್ತಿದೆಯಲ್ಲ ಆಕ್ಚುಲಿ ಜೈಂಟ್ ವೀಲ್. ನಾನು ಇದುವರೆಗೂ ನನ್ನ ಇಡೀ ಎಷ್ಟು ವರ್ಷ ಆಗಿದೆ ಅಷ್ಟು ವರ್ಷದಲ್ಲಿ ನಾನು ಇಡ್ತಾ ಇದ್ದೀನಿ. ಅಷ್ಟೇ ಇಲ್ಲ, ನನ್ಗೆ ಆಗಲ್ಲ, ನಾನು ಟ್ರೈ ಮಾಡೋದಿಲ್ಲ. ಇದನ್ನ ನೀವು ಬೇಕಂದ್ರೆ ಟ್ರೈ ಮಾಡಬಹುದು. ನಾವು ಹಾಗೆ ಇದನ್ನ ಹೋಗಿ ಟ್ರೈ ಮಾಡಬಾರ್ದು ಯಾವತ್ತೇ ಆಗ್ಲಿ. ಯಾರೋ ಇದಕ್ಕೋಸ್ಕರ ಹೇಳಿದ್ರು ಮಾಡಿದ್ರು ಅಂದ್ಬಿಟ್ಟು ನಮ್ಗೆ ಯಾವ್ದಾಗುತ್ತೋ ನಮ್ಮ ಹೆಲ್ತ್ಗೆ ಯಾವ್ದೋ ಅದನ್ನ ಡೋಂಟ್ ವರಿ. ಒಂದ್ಸತಿ ನಾನು ನಿನ್ ಕರ್ಕೊಂಡೋಗಿ ಆಡಪ್ಪ ಸ್ವಾಮಿ. ನನಗೆ ಅದು ಅಲ್ಲಿರೋದನ್ನ ಅವೆಲ್ಲ ಆಡೋದೇ ಇಲ್ಲ. ನಾನು ಇಡೀ ಪರವಾಗಿಲ್ಲ, ನೋಡೋಣ ಒಂದ್ಸತಿ ಕರ್ಕೊಂಡೋಗಿ ಹೋಗ್ತೀನಿ, ಎಂಜಾಯ್ ಮಾಡ್ಬೇಕೆಲ್ಲ. ಓಕೆ ಫ್ರೆಂಡ್ಸ್, ಇವಾಗೆಲ್ಲ ಒಳಗಡೆ ನೋಡ್ಕೊಂಡ್ ಬಂದ್ರಲ್ಲ ಎಕ್ಸಿಬಿಷನ್ ಹೆಂಗಿತ್ತು, ಯಾವ ತರ ಇತ್ತು ಅಂತ ಅನ್ಬಿಟ್ಟು. ಬಟ್ ಆ ನಾಯ್ಸ್ ಅಲ್ಲಿ ನನ್ನ ವಾಯ್ಸ್ ಕ್ಲಾರಿಟಿ ಇದೆಯೋ ಇಲ್ಲ ಗೊತ್ತಿಲ್ಲ ನಿಮ್ಗೆ. ಬಟ್ ನನ್ನ ಕೈಲಿ ಏನಾಗುತ್ತೋ ನಾನು ಆದಷ್ಟು ಜೋರಾಗಿ ಹೇಳಿ ನಾನು ನಿಮ್ಗೆ ಅದನ್ನ ತೋರಿಸಿದೀನಿ. ಬಟ್ ಇದು ಆಕ್ಚುಲಿ ಹೊಸಕೋಟೆಯಲ್ಲಿ ಇರೋದು. ಇದನ್ನ ಹೊಸಕೋಟೆ ಹತ್ರ ಬಂದ್ಬಿಟ್ಟು ಇದು ಚಿಂತಾಮಣಿ ರೋಡ್, ಬೆಂಗಳೂರು ರೋಡ್ಗೂ ಕೋಲಾರ ರೋಡ್ಗೂ ಇದರಲ್ಲಿ ಇರೋದು. ಎಲ್ಲಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕದಲ್ಲೇ ಇದಿರೋದು. 50 rupees ಎಂಟ್ರೆನ್ಸ್ ಫೀಸ್ ಕೊಟ್ಟಿರಲ್ಲ. ಬಟ್ ಅದು ಅಷ್ಟೊಂದು ಇಡಬಾರ್ದಾಗಿತ್ತು ನನ್ನ ಅನ್ಸಿಕೆ. ಹೊರಗಡೆ ಅಂತದೇನಿಲ್ಲ, ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಅಷ್ಟೇ ಇದು ಬೆನಿಫಿಟ್. ನಮ್ಮಂತವ್ರಿಗೆಲ್ಲ ಏನಂತ ಚೆನ್ನಾಗಿ, ನನಗೆ ನನ್ನ ಒಪಿನಿಯನ್ ಏನಂತ ಚೆನ್ನಾಗಿಲ್ಲ. ಬೇಕಂದ್ರೆ ಒಂದು ಟ್ರೈ ಮಾಡ್ಬೋದು ಅಷ್ಟೇ. ಇದನ್ನ ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಸಿಗೋಣ. ಟಾಟಾ, ಸಿ ಯು, ಬಾಯ್.